ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಸ್ವೀಟ್ ಅಂತಲೇ ಹೇಳ್ಬೋದು. ಪುಟಾಣಿ ಕರದಂಟು ರೆಸಿಪಿಯನ್ನು ನಾನಿವತ್ತು ಮಾಡ್ತಿದ್ದೀನಿ. ತುಂಬಾ ರುಚಿಯಾಗಿ ಅಷ್ಟೇ ಈಸಿಯಾಗಿ ಕೂಡ ನೀವು ಮಾಡ್ಕೋಬೋದು. ನಾನು ಸುನೀತಾ, ಶ್ರೇಯಾಸ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಅದನ್ನು ಹೇಗೆ ಮಾಡೋದು ಅಂತ ನಾನಿಲ್ಲಿ ಹೇಳ್ತೀನಿ. ನಾನಿಲ್ಲಿ 1/4 kg ಆಗುವಷ್ಟು ಪುಟಾಣಿಯನ್ನು ತೆಗೆದುಕೊಂಡಿದ್ದೀನಿ. ಅಂದರೆ 250 ಗ್ರಾಮ್ನಷ್ಟು ಪುಟಾಣಿಯನ್ನು ತೆಗೆದುಕೊಂಡು ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ಫೈನಾಗಿ ಪೌಡ್ರ್ ಥರ ಮಾಡ್ಕೋಬೇಕು. ಇದಕ್ಕೆ ಒಂದು ಏಲಕ್ಕಿಯನ್ನು ಬಿಡಿಸಿ ನಾನು ಇದಕ್ಕೆ ಹಾಕ್ತಿದ್ದೀನಿ. ಏಲಕ್ಕಿ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ, ಘಮ. ಇವಾಗ ನೋಡಿ ಈ ಥರ ಪೌಡ್ರ್ ಮಾಡ್ಕೊಂಡಿದ್ದೀನಿ. ನೀವು ಈ ಪುಟಾಣಿ ಕರದಂಟನ್ನು 1 ತಿಂಗಳ ತನಕ ಸ್ಟೋರ್ ಮಾಡಿ ಇಡ್ಬೋದು. ನೋಡಿ, ಇದನ್ನು ಇವಾಗ ಒಂದು ಪ್ಲೇಟ್ಗೆ ನಾನು ಹಾಕಿ ಸಾಣಿಸ್ತಾ ಇದ್ದೀನಿ. ನಾನಿಲ್ಲಿ ಪುಟಾಣಿ ಅಂದರೆ ಹುರಿಗಡಲೆಯನ್ನು 1/4 kg ಆಗುವಷ್ಟು ತೆಗೆದುಕೊಂಡಿದ್ದೀನಿ. ನೀವು ಜಾಸ್ತಿ ಬೇಕಾದರೆ ತೆಗೆದುಕೊಂಡು ಮಾಡ್ಕೋಬೋದು. ನೀವು ಪುಟಾಣಿಯನ್ನು ಆರಿಸಿಬಿಟ್ಟು ಮಿಕ್ಸಿಗೆ ಹಾಕಿ ನೀವು ಗ್ರೈಂಡ್ ಮಾಡ್ಕೋಬೇಕು. ಅದರಲ್ಲಿರುವ ಕಲ್ಲಿರುತ್ತೆ, ಕಡ್ಡಿ ಇರುತ್ತೆ, ಹಾಗಾಗಿ ನೀವು ತೆಗೆದುಬಿಟ್ಟು ಮಿಕ್ಸಿ ಮಾಡಿಕೊಂಡು ನೀವು ಸಾಣಿಸ್ಕೋಬೇಕು. ಇವಾಗ ಸಾಣಿಸಿದ ಮೇಲೆ ತೋರಿಸ್ತಿದ್ದೀನಿ. ಮತ್ತೆ ನಾನು ಅದೇ ಬೌಲ್ಗೆ ನಾನು ಅಳತೆ ಮಾಡಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ನಿಮಗೆ ಮೆಜರ್ಮೆಂಟ್ ಪ್ರಕಾರ ಬೇಕಾದರೆ ನೀವು ಅಳತೆ ಮಾಡಿಬಿಟ್ಟು ನೀವು ಮಾಡ್ಕೋಬೋದು. ನಾನು ಇದೇ ಕಪ್ಪಲ್ಲಿ 1 ಕಪ್ನಷ್ಟು ಪುಟಾಣಿಯನ್ನು ತೆಗೆದುಕೊಂಡಿದ್ದೆ. ಇವಾಗ ಮತ್ತೆ ನಾನು ಸಾಣಿಸ್ಬಿಟ್ಟು ಹಿಟ್ಟನ್ನು ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ, 1 ಬೌಲ್ನಷ್ಟು ಪುಟಾಣಿ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ. ಇವಾಗ ನಾನು ಸಕ್ಕರೆಯನ್ನು ಅಳತೆ ಮಾಡಿಬಿಟ್ಟು ತೆಗೆದುಕೊಳ್ತಿದ್ದೀನಿ. ಅದೇ ಬೌಲಲ್ಲಿ ನಾನು ಸಕ್ಕರೆಯನ್ನು ತೆಗೆದುಕೊಳ್ತಿದ್ದೀನಿ. ನೀವು ಸಕ್ಕರೆಯನ್ನು ಜಾಸ್ತಿ ತಿನ್ನೋರಾದರೆ 1 ಕಪ್ನಷ್ಟು ತೆಗೆದುಕೊಳ್ಬೇಕು. ನಾನಿಲ್ಲಿ 3/4 ಕಪ್ನಷ್ಟು ಸಕ್ಕರೆಯನ್ನು ಒಂದು ಪಾತ್ರೆಗೆ ಹಾಕ್ತಿದ್ದೀನಿ. ಅದೇ ಕಪ್ಪಲ್ಲೇ 1/4 ಕಪ್ನಷ್ಟು ನಾನು ನೀರನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ನಿಮಗೆ ಸಕ್ಕರೆ ಬೇಕಾದರೆ 1 ಕಪ್ನಷ್ಟು ಹಾಕ್ಬೋದು. ಸ್ವಲ್ಪ ಕಡಿಮೆ ತಿನ್ನೋರಾದರೆ ಅರ್ಧ ಕಪ್ನಷ್ಟು ನೀವು ಸಕ್ಕರೆಯನ್ನು ಹಾಕ್ಬೋದು. ಸಕ್ಕರೆ ಹಾಕಿದ್ವಲ್ಲ, ಆ ಪಾತ್ರೆಯನ್ನು ಗ್ಯಾಸ್ ಮೇಲೆ ಮೀಡಿಯಮ್ ಫ್ಲೇಮಲ್ಲಿಟ್ಟು ಇವಾಗ ಒಂದು ಪ್ಲೇಟ್ಗೆ ನಾನು ತುಪ್ಪವನ್ನು ಹಚ್ಚಿ ಇಡ್ತಾ ಇದ್ದೀನಿ. ನೋಡಿ, ಈ ಥರ ಸೈಡ್ ಎಡ್ಜಸ್ ಎಲ್ಲ ನೀವು ತುಪ್ಪವನ್ನು ಚೆನ್ನಾಗಿ ಹಾಕಿದರೆ ಕರದಂಟು ಈ ಪ್ಲೇಟ್ಗೆ ಅಂಟೋದಿಲ್ಲ. ಹಾಗಾಗಿ ನಾನು ಪ್ಲೇಟ್ಗೆ ತುಪ್ಪವನ್ನು ಹಚ್ಚಿ ಪಕ್ಕದಲ್ಲಿಟ್ಟು ಈ ಸಕ್ಕರೆ ಪಾಕವನ್ನು ಕರಗಿಸ್ಕೋಬೇಕು. 1 ಬೌಲ್ನಷ್ಟು ಪುಟಾಣಿ ಹಿಟ್ಟಿಗೆ 3/4 ಬೌಲ್ನಷ್ಟು ಸಕ್ಕರೆ, 1/4 ಬೌಲ್ನಷ್ಟು ನೀರನ್ನು ನಾನಿಲ್ಲಿ ಹಾಕಿ ಮಾಡ್ತಿದ್ದೀನಿ. ಹಾಗೆ ಸಂಕ್ರಾಂತಿ ಸ್ಪೆಷಲ್ ಶೇಂಗಾ ಹೋಳಿಗೆ, ಎಳ್ಳು ಬೆಲ್ಲ ಹಾಗೆ ಮಾದಲಿ ರೆಸಿಪಿಯನ್ನು ನಾನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಪ್ಲೇಲಿಸ್ಟಲ್ಲಿ ಸಂಕ್ರಾಂತಿ ರೆಸಿಪಿ ಅಂತ ಇದೆ, ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ. ನೋಡಿ, ಇವಾಗ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿಸ್ಕೋಬೇಕು. ಈ ಥರ ನೊರೆ ನೊರೆ ಬರಬೇಕು, ಒಂದಳೆ ಪಾಕ ಬರಬೇಕು ಸಕ್ಕರೆ ಎಲ್ಲ. ನೋಡಿ, ಈ ಥರ ಒಂದು ಪ್ಲೇಟ್ಗೆ ನಾವು ನೀರನ್ನು ಹಾಕಿ ಚೆಕ್ ಮಾಡಿಕೊಂಡ್ರೆ ಅದು ಆ ಕಡೆ ಈ ಕಡೆ ಹೋಗಬಾರ್ದು, ಒಂದೇ ಸೈಡು ನಿಲ್ಲಬೇಕು. ನೋಡಿ, ಈ ಥರ ನಾವು ಮಾಡಿದರೆ ಒಂದೇ ಸೈಡು ಇರಬೇಕು. ನಿಮಗೆ ಕೈಯಲ್ಲಿ ನಾವು ಮಾಡಿ ತೋರಿಸೋರಾದರೆ ನೋಡಿ, ಇವಾಗ ನಾನು ಈ ಆಣವನ್ನು ಸ್ವಲ್ಪ ಕೈಗೆ ಹಚ್ಚಿಕೊಂಡು ಈ ಥರ ಮಾಡಿದರೆ ಒಂದೆಳೆ ಬರುತ್ತೆ. ಇವಾಗ ಇದು ರೆಡಿಯಾಗಿದೆ. ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದು ಮೇಲ್ಗಡೆ ಶೈನಿಂಗು ಕಲರು ತುಂಬಾ ಚೆನ್ನಾಗಿ ಬರುತ್ತೆ ತುಪ್ಪವನ್ನು ಹಾಕಿದರೆ. ಇವಾಗ ಗ್ಯಾಸನ್ನು ಫುಲ್ ಲೋ ಫ್ಲೇಮಲ್ಲಿಟ್ಟು ನೀವು ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು. ಭಾಳನೇ ಸ್ಪೀಡಾಗಿ ನೀವು ಮಿಕ್ಸ್ ಮಾಡ್ಕೋಬೇಕು, ನಿಲ್ಲಬಾರ್ದು. ನೀವು ನಿಲ್ಲಿಸದೆ ಈ ಥರವನ್ನು ಮಿಕ್ಸ್ ಮಾಡಿಕೊಂಡ್ರೆ ಬೇಗ ಆಗುತ್ತೆ, ಇಲ್ಲಾದರೆ ಗಂಟಾಗಿ ಗಟ್ಟಿಯಾಗಿ ಬಿಡುತ್ತೆ. ಈ ಸ್ವೀಟನ್ನು ಸಂಕ್ರಾಂತಿ ಹಬ್ಬದಲ್ಲಿ ಮತ್ತು ಜಾತ್ರೆಯ ಸಂದರ್ಭದಲ್ಲಿ ನಾವು ಉತ್ತರ ಕರ್ನಾಟಕದಲ್ಲಿ ಮಾಡ್ತೀವಿ. ಹಾಗೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಈ ವಿಡಿಯೋನ ತಪ್ಪದೇ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಲ್ಲ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಗ್ಯಾಸನ್ನು ಆಫ್ ಮಾಡಿ ಈ ಥರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಟೆಕ್ಸ್ಚರ್ ಬರಬೇಕು, ತುಂಬಾ ಗಟ್ಟಿಯಾಗಿ ಬಿಡುತ್ತೆ. ಇವಾಗ ಇದನ್ನು ಒಂದು ಪ್ಲೇಟ್ಗೆ ನಾವು ಹಾಕಬೇಕು. ಕೇವಲ ಒಂದು 10ರಿಂದ 15 ನಿಮಿಷ ನಿಮಗೆ ಟೈಮ್ ಇದ್ದರೆ ಸಾಕು, ಈ ರುಚಿಯಾದ ಸ್ವೀಟ್ ನಿಮಗೆ ರೆಡಿಯಾಗುತ್ತೆ. ನೋಡಿ, ಇವಾಗ ಇದನ್ನು ಒಂದು ಪ್ಲೇಟ್ಗೆ ನಾನು ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ, ಆಗಲೇ ಎಷ್ಟೊಂದು ಗಟ್ಟಿಯಾಗಿದೆ. ಅದರ ಮೇಲ್ಗಡೆ ನಾನು ಗಸಗಸೆಯನ್ನು ಹಾಕ್ತಿದ್ದೀನಿ. ಗಸಗಸೆ ಮತ್ತು ಒಣ ಕೊಬ್ಬರಿಯನ್ನು ಮಸ್ಟ್ ಆ್ಯಂಡ್ ಶುಡ್ಡಾಗಿ ನೀವು ಹಾಕಲೇಬೇಕು. ಹಾಕಿದರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಪ್ರಮಾಣದಲ್ಲಿ ನೀವು ಗಸಗಸೆ, ತುಪ್ಪವನ್ನು ಹಾಗೆ ಒಣ ಕೊಬ್ಬರಿಯನ್ನು ಹಾಕಲೇಬೇಕು. ಹಾಗೆ ಡ್ರೈ ಫ್ರೂಟ್ಸ್ ಇಷ್ಟ ಇದ್ದರೆ ಡ್ರೈ ಫ್ರೂಟ್ಸನ್ನು ನೀವು ಇದಕ್ಕೆ ಸೇರಿಸ್ಕೋಬೋದು. ನಾನು ಗೋಡಂಬಿ ಮತ್ತು ಬಾದಾಮಿಯನ್ನು ಕಟ್ ಮಾಡಿ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಬಿಸಿ ಇರುವಾಗಲೇ ನೀವು ಈ ಥರ ಹಾಕಿದರೆ ಹಾಗೆ ಕೊಡುತ್ತೆ. ಒಂದು 2 ನಿಮಿಷಗಳ ಕಾಲ
ಹಾಗೆ ಬಿಟ್ಟು ಲೈಟಾಗಿ ಬಿಸಿಯಾಗಿರಬೇಕು. ಆವಾಗ ನೀವು ಈ ಥರ ಕಟ್ ಮಾಡ್ಕೋಬೇಕು. ನೀವು ಎಲ್ಲ ಆರಿದ ಮೇಲೆ ತಣ್ಣಗಾದ ಮೇಲೆ ಕಟ್ ಮಾಡಿದರೆ ತುಂಬಾ ಗಟ್ಟಿಯಾಗುತ್ತೆ, ಕಟ್ ಮಾಡಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ತಣ್ಣಗಾದ ಲೈಟಾಗಿ ಬಿಸಿಯಾಗಿರಬೇಕು. ಬಿಸಿಯಾದಾಗಲೇ ಈ ಥರ ನೀವು ಕಟ್ ಮಾಡಿಕೊಂಡ್ರೆ ನಿಮಗೆ ಯಾವ ಶೇಪ್ ಬೇಕು ನೋಡಿ ಆ ಶೇಪಲ್ಲಿ ನೀವು ಕಟ್ ಮಾಡಿ ಒಂದು 10ರಿಂದ 15 ನಿಮಿಷಗಳ ಕಾಲ ಹಾಗೆ ಇಟ್ಟರೆ ಇದು ಗಟ್ಟಿಯಾಗುತ್ತೆ ನೋಡಿ. ನಾನು ಸ್ವಲ್ಪ ಬಿಸಿ ಇರುವಾಗಲೇ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ ದಯವಿಟ್ಟು ಒಂದು ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ಟ್ರೈ ಮಾಡಿದ ಮೇಲೆ ಹೇಗಿದೆ ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಎಲ್ಲ ರೆಸಿಪಿಗಳನ್ನು ನಾನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ. ಹಾಗೆ ಪ್ಲೇಲಿಸ್ಟಲ್ಲಿ ಎಲ್ಲ ಉತ್ತರ ಕರ್ನಾಟಕದ ರೆಸಿಪೀಸ್ ಇದೆ, ಸ್ಯಾಂಡ್ಗಿ ರೆಸಿಪಿ ಇದೆ, ಸಮ್ಮರ್ ರೆಸಿಪೀಸ್ ಇದೆ, ಫೆಸ್ಟಿವಲ್ ರೆಸಿಪೀಸ್ ಇದೆ. ನೀವು ನೋಡಿ ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ. 15ರಿಂದ 20 ನಿಮಿಷಗಳ ಕಾಲ ಪೂರ್ತಿ ತಣ್ಣಗಾದ ಮೇಲೆ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ನಾವು ಯಾವ ಶೇಪಲ್ಲಿ ನಾವು ಕಟ್ ಮಾಡಿದ್ವಲ್ಲ ಅದೇ ಥರ ಕಟ್ಟಾಗಿ ಬಂದಿದೆ, ಈಸಿಯಾಗಿ ಕಟ್ಟಾಗುತ್ತೆ. ಇದೇ ರೀತಿಯಾಗಿ ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಹಾಗೆ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಈ ಥರ ನೀವು ಪುಟಾಣಿ ಕರದಂಟನ್ನು ಮಾಡಿ 1 ತಿಂಗಳ ತನಕ ಸ್ಟೋರ್ ಮಾಡಿ ಇಟ್ಕೋಬೋದು. ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ಇವತ್ತೇ ಟ್ರೈ ಮಾಡಿ ನೋಡಿ. ನೋಡಿ ಎರಡು ಸೈಡು ಎಷ್ಟೊಂದು ಚೆನ್ನಾಗಿ ಬಂದಿದೆ. ಹಾಗೆ ಮತ್ತೆ ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ವಾಚಿಂಗ್ ಫಾರ್ ಮೈ ವಿಡಿಯೋಸ್, ಕೀಪ್ ಶ್ರೇಯಾಸ್ ಕುಕಿಂಗ್ ಚಾನಲ್. ಥ್ಯಾಂಕ್ ಯು.